ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಬ್ಲಾಗ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ. ಇವತ್ತು ಸಂಡೇ, ಬೆಳಗ್ಗೆನೇ ವ್ಲಾಗ್ ಸ್ಟಾರ್ಟ್ ಮಾಡಿಕೊಂಡೆ. ಯಾಕಂತಂದರೆ ಬೆಳಗಿಂದ ವ್ಲಾಗ್ ಸ್ಟಾರ್ಟ್ ಮಾಡಿದ್ರೆ ಇನ್ನು ಸಂಜೆವರೆಗೂ ಹಂಗೆ ಕಂಟಿನ್ಯೂ ಮಾಡ್ತೀನಿ, ಇಲ್ಲ ಅಂತ ಅಂದರೆ ಹಂಗೆ ಸುಮ್ಮನಾಗ್ಬಿಡ್ತೀನಿ ಅಂತ ಹೇಳ್ಬಿಟ್ಟು ವ್ಲಾಗ್ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. ಇನ್ನೇನು ಬೆಳಗ್ಗೆ ಎದ್ಮೇಲೆ ಫ್ರೆಶ್ ಅಪ್ ಆಗಿ ಸ್ವಲ್ಪ ಕಾಫಿ ಮಾಡ್ಕೊಂಡು ಕುಡಿದು ಆಮೇಲೆ ಕೆಲಸಗಳನ್ನ ಸ್ಟಾರ್ಟ್ ಮಾಡೋಣ ಅಂತ ಅಂದ್ಕೊಂಡು ಸ್ಟಾರ್ಟ್ ಮಾಡಿದೆ. ಹಾಗೇ ಕಾಫಿಗಿಟ್ಟು ಇನ್ನೊಂದು ಸೈಡು ಸ್ವಲ್ಪ ರೈಸ್ಗೂ ಇಟ್ಟಿದ್ದೆ. ತಿಂಡಿ ಮಾಡ್ಕೊಂಡು ಕೂತ್ಕೊಂಡ್ರೆ ಇನ್ನು ಮಧ್ಯಾಹ್ನಕ್ಕೆ ಅಡುಗೆ ಮಾಡಬೇಕು, ತಿರ್ಗಾ ನೈಟ್ ಅಡುಗೆ ಮಾಡಬೇಕು. ನಮ್ಮ ಮನೆಯವರಿದ್ದಾಗ ಅವ್ರಿಗೆ ಟೈಮಿಗೆ ಕರೆಕ್ಟಾಗಿ ತಿಂಡಿ ಅಡುಗೆ ಊಟ ಎಲ್ಲ ಕರೆಕ್ಟ್ ಟೈಮಿಗೆ ಇರಬೇಕು. ಹಂಗಾಗಿ ಸ್ವಲ್ಪ ತಿಂಡಿನೇ ಮಾಡ್ಕೊಂಡು ಕೂತ್ಕೊಂಡ್ರೆ ಲೇಟ್ ಆಗಿಬಿಡುತ್ತೆ. ಇನ್ನು ಆಗಲೇ ಇನ್ನೊಂದು ಅವರ್ ಬಿಟ್ಟರೆ ಮತ್ತೆ ಅಡುಗೆಗೆ ಸ್ಟಾರ್ಟ್ ಮಾಡ್ಕೊಬೇಕು ಅಂತ ಹೇಳಿ ಒಂದೇ ಸಲ ಅಡುಗೆಗೂ ಇಟ್ಕೊಂಡು ತಿಂಡಿನೂ ಮಾಡ್ಕೊಳ್ಳೋಣ ಅಂತ ಮಾಡ್ಕೊತಾ ಇದ್ದೀನಿ. ತಿಂಡಿಗೆ ಚಪಾತಿ ಮಾಡಿ ಸ್ವಲ್ಪ ಕೋಸು ಪಲ್ಯ ಇರುತ್ತಲ್ಲ, ಅದ್ರ ಜೊತೆಗೆ ಈಗ ಬುರ್ಜಿ ಮಾಡಿಕೊಂಡು ಚಟ್ನಿ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡು ಪ್ಲ್ಯಾನ್ ಮಾಡಿಕೊಂಡು ಕೋಸೆಲ್ಲ ಕಟ್ ಮಾಡಿಟ್ಟು ಅದಾದಮೇಲೆ ಕುಕ್ಕರ್ಗೆ ಹಾಕಿ ಬೇಳೆ ಹಾಕ್ಬಿಟ್ಟು ಅದ್ರ ಜೊತೆಗೆ ನೀರು, ಉಪ್ಪು ಮತ್ತು ಟೊಮೊಟೊ ಹಾಕಿ ಬೇಯೋದಕ್ಕಿಟ್ಟೆ. ಇನ್ನೊಂದು ಸೈಡು ರೈಸ್ಗಿಟ್ಟಿದ್ದೆ. ರೈಸ್ಗಿಟ್ಟು ಇನ್ನು ಕಾಫಿ ಮಾಡ್ಕೊಳ್ಳೋಣ ಅಂತ ಕಾಫಿಗೆ ಇಟ್ಕೊಂಡು ಅದಾದಮೇಲೆ ಕೋಸೆಲ್ಲ ಹಚ್ಚಿಟ್ಕೊಂಡು ರೆಡಿ ಮಾಡಿಕೊಂಡೆ. ಇನ್ನು ಕಾಫಿನೂ ರೆಡಿ ಆಯಿತು. ಇನ್ನು ಕುಕ್ಕರ್ಗೆಲ್ಲನ ಕೋಸೆಲ್ಲ ಹಾಕಿ ಇನ್ನು ವಿಷಲ್ ಕೂಗ್ಸೋದಕ್ಕೆ ಇಟ್ಬಿಟ್ಟು ನಾನು ಕಾಫಿ ಕುಡಿದು ಇನ್ನು ನನ್ನ ಡೈಲಿ ರುಟೀನಲ್ಲಿ ಏನೇನು ಕೆಲಸಗಳಿರುತ್ತೋ, ಈ ಕಸ ಹೊಡಿಯೋದು, ಮನೆ ಒರೆಸೋದು, ಇದೆಲ್ಲ ಕೆಲಸಗಳನ್ನ ಮಾಡಿಕೊಂಡೆ. ಅದು ಮಾಡ್ಕೊಳ್ಳೋ ಅಷ್ಟೊತ್ತಿಗೆ ಕುಕ್ಕರ್ ವಿಷಲನ್ನು ಕೂಗಿತ್ತು. ಸರಿ ಅಂತ ಹೇಳ್ಬಿಟ್ಟು ಅದನ್ನು ಎತ್ತಿಟ್ಟು ಇನ್ನು ಸಾಂಬಾರಿಗೆ ಸ್ವಲ್ಪ ಒಗ್ಗರಣೆ ಹಾಕ್ಕೊಬೇಕಲ್ಲ, ಅದಕ್ಕೆ ಎಲ್ಲ ರೆಡಿ ಮಾಡ್ಕೊತಾ ಇದ್ದೀನಿ. ಸಾಂಬಾರು ಮಾಡೋದಕ್ಕೆ ಈರುಳ್ಳಿ, ಬೆಳ್ಳುಳ್ಳಿ, ಟೊಮೊಟೊ, ಹಸಿಮೆಣ್ಸಿನ್ಕಾಯಿ, ಕೊತ್ತಂಬರಿ ಸೊಪ್ಪು, ಜೀರಿಗೆ, ಕರಿಬೇವಿನ ಸೊಪ್ಪು, ಸಾಸಿವೆ ಮತ್ತು ಕಾಳು ಮೆಣಸು ಇಷ್ಟನ್ನು ಹಾಕ್ಕೊಂಡು ಹುರ್ಕೊತಾ ಇದ್ದೀನಿ. ಯಾಕಂತ ಅಂದರೆ ನನಗೆ ಸ್ವಲ್ಪ ಹುರಿದ್ಬಿಟ್ಟು ಮಾಡಿದ್ರೆ ಬಸ್ಸಾರು ನನಗೆ ಇಷ್ಟ ಆಗೋದು. ಈ ಟೊಮೊಟೊ ಹಣ್ಣು, ಈರುಳ್ಳಿ ಎಲ್ಲ ಬೇಯಿಸ್ಬಿಟ್ಟು ಮಾಡಿದ್ರೆ ನನಗೆ ಅಷ್ಟು ಇಷ್ಟ ಆಗೋದಿಲ್ಲ. ಟೊಮೊಟೊ ಹಣ್ಣು ಬೇಯೋದಕ್ಕೆ ಹಾಕ್ಬಿಟ್ಟು ಇನ್ನು ಮಿಕ್ಕಿದ್ದನ್ನೆಲ್ಲ ಹುರ್ಕೊಂಡು ಮಾಡ್ಕೊತೀನಿ. ಅದ್ರ ಜೊತೆಗೆ ಸ್ವಲ್ಪ ಹುಣ್ಸೆಹಣ್ಣು ಹಾಕ್ಕೊಂಡು ರುಬ್ಕೊಂಡು ಎತ್ತಿಟ್ಕೊಳ್ಳೋಣ ಅಂತೇಳ್ಬಿಟ್ಟು ಎಲ್ಲ ಒಗ್ಗರಣೆ ಹಾಕ್ಕೊಂಡೆ. ಅದನ್ನು ಸ್ವಲ್ಪ ತಣ್ಣಗಾಕೋದಕ್ಕೆ ಇಟ್ಬಿಟ್ಟು ಇನ್ನೊಂದು ಸೈಡು ಮುದ್ದೆಗೆ ಇಟ್ಟಿದ್ದೆ. ಮುದ್ದೆಗೂ ಎಲ್ಲನ ಸ್ವಲ್ಪ ಹಸಿಟ್ಟಾಗಲಿ, ತುಂಬ ದಿನ ಆಗಿತ್ತು ತೊಗೊಂಬಂದು, ಒಂದು 20 ದಿನದ ಮೇಲೇ ಆಗಿತ್ತು. ಅಕಸ್ಮಾತ್ ಏನಾದರೂ ಗೂಡಾಗ್ಬಿಟ್ಟಿದ್ರೆ ಅಂತ ಅನ್ನೋದಕ್ಕೋಸ್ಕರ ಒಂದು ಸಲ ಜಲ್ಸ್ಕೊಂಡೆ. ಏನು ಗೂಡಾಗಿರಲಿಲ್ಲ, ಆದರೂ ಒಂದು ಸಲ ನಮ್ಮ ಸಮಾಧಾನಕ್ಕಾದರೂ ಜಲ್ಸ್ಬೇಕಲ್ಲ, ಅದರಿಂದ ಜಲ್ಸ್ಕೊಂಡು ಇನ್ನು ಮುದ್ದೆನೂ ಮಾಡಿಕೊಂಡೆ. ಇನ್ನು ಮುದ್ದೆ ಮುದ್ದೆ ಕಟ್ಟಿಡೋ ಅಷ್ಟೊತ್ತಿಗೆ ಸ್ವಲ್ಪ ಅದನ್ನು ಕೂಡ ಸಾಂಬಾರಿಗೆ ಒಗ್ಗರಣೆ ಹಾಕ್ಕೊಂಡಿದ್ನ, ಅದು ಎಲ್ಲ ಫುಲ್ಲು ತಣ್ಣಗಾಗಿತ್ತು. ಅದಾದಮೇಲೆ ಕುಕ್ಕರ್ ವಿಷಲ್ ಅದನ್ನು ಸ್ವಲ್ಪ ಹೋಗಿತ್ತಲ್ಲ, ಆಗಲೇ ಅದು ತಣ್ಣಗಾಗಿತ್ತಲ್ಲ, ಹಾಗಾಗಿ ಅದನ್ನು ಓಪನ್ ಮಾಡಿದೆ. ನಮ್ಮ ಮನೆಯವ್ರು ಆಗಲೇ ಅಷ್ಟೊತ್ತಿಗಾಗಲೇ ತಿಂಡಿ ಲೇಟಾಗಿ ಮಾಡ್ತಾಯಿದ್ದೀಯ, ಮಾಡು ಬೇಗ ಬೇಗ ಅಂತ ಹೇಳ್ಬಿಟ್ಟು ಅರ್ಜೆಂಟ್ ಮಾಡ್ತಾಯಿದ್ರು. ಹಾಗಾಗಿ ಸ್ವಲ್ಪ ಏನು ಕುಕ್ಕರ್ ಆವಾಗಲೇ ಓಪನ್ ಮಾಡಿ ಟೊಮೊಟೊ ಎಲ್ಲ ಏನು ತಣ್ಣಗಾಗೋದಕ್ಕೇ ಬಿಡಲಿಲ್ಲ. ಎಲ್ಲ ಹಂಗೇ ಬೇಗ ಬೇಗ ಎತ್ತಾಕ್ಬಿಟ್ಟು ರುಬ್ಬೋದಕ್ಕೆ ಹಾಕಿ ಅದಾದಮೇಲೆ ಅದು ರುಬ್ಕೊಂಡು ಇನ್ನು ಕಾಳಿಗೆಲ್ಲ ಸ್ವಲ್ಪ ಬಸ್ಬಿಟ್ಟಿಡೋಣ, ಅದನ್ನು ಸ್ವಲ್ಪ ತಣ್ಣಗಾಗಲಿ, ಇನ್ನು ಅದು ನೀರು ಹಿಂಡೋದಕ್ಕೆ ಸರಿ ಹೋಗುತ್ತೆ ಅಂತ ಹೇಳ್ಬಿಟ್ಟು ಎಲ್ಲ ಇನ್ನೊಂದು ಕುಕ್ಕರ್ಗೆ ಕಾಳಿನ ನೀರು ಬಸ್ಕೊಂಡು ಇದನ್ನು ಕೋಸನ್ನ ಸ್ವಲ್ಪ ತಣ್ಣಗಾಕೋದಕ್ಕೆ ಅಂತ ಹೇಳ್ಬಿಟ್ಟು ಎತ್ತಿಟ್ಟಾದಮೇಲೆ ಅಷ್ಟೊತ್ತಿಗೆ ಸಾಂಬಾರಿಗೂ ಎಲ್ಲ ರುಬ್ಕೊಂಡಾದಮೇಲೆ ಇನ್ನು ಒಗ್ಗರಣೆ ಹಾಕ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಸಾಂಬಾರನ್ನೆಲ್ಲ ಕೂಡಿಸಿಟ್ಟು ಅದಕ್ಕೆ ಉಪ್ಪು ಎಲ್ಲ ಕರೆಕ್ಟಾಗಿ ಐತಾ ಅಂತ ಹೇಳ್ಬಿಟ್ಟು ಚೆಕ್ ಮಾಡಿ, ಅದಾದಮೇಲೆ ಸ್ವಲ್ಪ ಹುಳಿ ಕಡಿಮೆ ಅಂತ ಅನ್ನಿಸ್ತಾಯಿತ್ತು. ಹಂಗಾಗಿ ಸ್ವಲ್ಪ ಹುಣ್ಸೆಹಣ್ಣು ಮತ್ತೆ ಕಲಿಸ್ಬಿಟ್ಟು ಅದರೊಳಗೆ ಸಾಂಬಾರೊಳಗೆ ಬಿಟ್ಟು ಇನ್ನೊಂದು ಸೈಡು ಒಗ್ಗರಣೆಗೆ ಹಾಕೋದಕ್ಕೆ ಇಟ್ಟಿದ್ದೀನಿ. ಇನ್ನು ಬಾಣಲಿ ಕಾಯೋ ಅಷ್ಟೊತ್ತಿಗೆ ಈರುಳ್ಳಿ ಹಚ್ಕೊಂಬಿಡೋಣ ಅಂತ ಹಚ್ಕೊಂಡೆ. ಈರುಳ್ಳಿ ಮತ್ತು ಹಸಿಮೆಣ್ಸಿನ್ಕಾಯಿ ಹಚ್ಕೊಂಡು ಲಾಸ್ಟಿಗೆ ಕೊತ್ತಂಬರಿ ಸೊಪ್ಪು ಹಂಗೆ ಕಟ್ ಮಾಡಿ ಹಾಕೊಳ್ಳೋಣ ಅಂತ ಹೇಳ್ಬಿಟ್ಟು ಈರುಳ್ಳಿ ಮತ್ತು ಹಸಿಮೆಣ್ಸಿನ್ಕಾಯಿ ಮಾತ್ರ ಹಚ್ಕೊಂಡಾದಮೇಲೆ ಇನ್ನು ಒಗ್ಗರಣೆ ಹಾಕೋದಕ್ಕೆ ಇಟ್ಟು ಇನ್ನು ಕಾಳನ್ನೆಲ್ಲ ಒಗ್ಗರಣೆ ಹಾಕಿ ಅದಾದಮೇಲೆ ನಮ್ಮ ಅವ್ರಿಗೆ ತಿಂಡಿ ಕೊಟ್ಟೆ. ಆಗಲೇ 10:30 ಆಗಿಬಿಟ್ಟಿತ್ತು. ನಾನು ಇನ್ನು ಅಡುಗೆ ಕೆಲಸ ಎಲ್ಲ ಮುಗಿಸ್ಕೊಳೋ ಅಷ್ಟೊತ್ತಿಗೆ ನಾನು ಕಾಫಿ ಕುಡ್ದಿದ್ನಲ್ಲ, ಹಂಗಾಗಿ ನನಗೆ ಅಷ್ಟೇನು ಹಶ್ವಾಗಿರಲಿಲ್ಲ. ಅದಕ್ಕೆ ಅವ್ರಿಗೆ ಫಸ್ಟು ಕೊಟ್ಟು ಅದಾದಮೇಲೆ ಪಾತ್ರೆ ಎಲ್ಲ ಬೆಳಗೋಗಿದ್ದು, ಸ್ವಲ್ಪ ಪಾತ್ರೆ ಎಲ್ಲ ಬೆಳಗಿಕ್ಬಿಡೋಣ ಅಂತ ಹೇಳ್ಬಿಟ್ಟು ಒನ್ ಟೈಮ್ ನಾನು ಅಡುಗೆ ಮಾಡಿದ್ರೇ 1 ಟಪ್ ಪಾತ್ರೆ ಆಗಿಬಿಡ್ತವೆ. ಅದು ಹೆಂಗೆ
ನಂಗೆ ನಿಜವಾಗ್ಲೂ ಅದು ಹೆಂಗೆ ಮೇಂಟೈನ್ ಮಾಡ್ಕೊಬೇಕು ಅಂತ ಅದೊಂದು ಗೊತ್ತಾಗ್ತಾ ಇಲ್ಲ. ನಾನು ಅಡುಗೆ ಮಾಡ್ತಾನೆ ಪಾತ್ರೆ ಜಾಸ್ತಿ ಆಗ್ಬಿಡ್ತವೆ. ನೈಟ್ ಹೊತ್ತು ಎಲ್ಲ ತೊಳೆದಿಟ್ಟಿರ್ತೀನಿ, ಆದರೆ ಬೆಳಗ್ಗೆ ತಿಂಡಿ ಮಾಡಬೇಕಾದ್ರೆ ಏನಾದರೂ ಅಡುಗೆ ಕೆಲಸ ಮಾಡಬೇಕಾದ್ರೆ ಅಷ್ಟು ಪಾತ್ರೆ ಬಿದ್ದುಬಿಡುತ್ತೆ. ಹಾಗಾಗಿ ಪಾತ್ರೆಗಳನ್ನೆಲ್ಲ ತೊಳೆದಿಟ್ಟು ಅದಾದಮೇಲೆ ನಮ್ಮ ಮನೆಯವ್ರಿಗೆ ಅವ್ರು ಊಟ ಮುಗಿಸ್ಕೊಂಡು ನಾನು ಪಾಪುಗೆಲ್ಲ ಊಟ ತಿನ್ನಿಸಿ ಹಂಗೆ ಅದಾದಮೇಲೆ ನಾನು ಊಟ ತಿನ್ನೋಣ ಅಂತ ಹೇಳ್ಬಿಟ್ಟು ತಿಂದ್ಕೊಂಡೆ. ನಾನು ತಿಂಡಿ ಮಾಡೋ ಅಷ್ಟೊತ್ತಿಗಾಗಲೇ 11:15 ಆಗಿಬಿಟ್ಟಿತ್ತು. ಹಂಗಾಗಿ ಸ್ವಲ್ಪ ಮಧ್ಯಾಹ್ನ ಊಟ ಕೂಡ ಮಾಡಲೇ ಇಲ್ಲ ನಾನು, ಹಂಗೆ ಸುಮ್ಮನಾದೆ. ಇನ್ನು ತಿಂಡಿ ಕೆಲಸ ಎಲ್ಲ ಮುಗಿಸ್ಕೊಂಡಾದಮೇಲೆ ನಾನು ತಿಂಡಿ ಎಲ್ಲ ತಿಂದ್ಕೊಂಡು ಇನ್ನು ಪಾಪುಗೆ ಕಟ್ಟಿಂಗ್ ಮಾಡಿಸ್ಬೇಕಿತ್ತು. ಹಂಗಾಗಿ ಕರ್ಕೊಂಡೋಗಿ ಬಂದುಬಿಡೋಣ ಅಂತ ಹೇಳಿಬಿಟ್ಟು ಹೋದ್ರೆ ಅಲ್ಲಿ ನಮ್ಮ ಮನೆ ಬರೋಕ್ಕೆ ಜನ ಸಿಕ್ಕಾಬಟ್ಟೆ ಜಾಸ್ತಿ ಇದ್ದರು. ನಾವು ಡೈಲಿ ಮಾಮೂಲಿ ಇವನಿಗೆ ಎಲ್ಲಿ ಕಟಿಂಗ್ ಮಾಡಿಸ್ತೀವೋ ಅಲ್ಲಿ. ಹಂಗಾಗಿ ಸ್ವಲ್ಪ ಸರಿ ಆಯಿತು ಅಂತ ಹೇಳ್ಬಿಟ್ಟು ಹೊರಗಡೆನೇ ಹಾಗೆ ಓಡಾಡ್ಕೊಂಡು ಟೈಮ್ ಪಾಸ್ ಮಾಡ್ಕೊಂಬರೋಣ ಅಂತ ಹೋಗಿದ್ವಿ. ಇನ್ನು ನನ್ನ ಬೆಳಗಿನ ತಿಂಡಿ ನೈಟ್ ಎಗ್ ಬಿರಿಯಾನಿ ಇತ್ತು, ಅದನ್ನೇ ತಿಂದ್ಕೊಂಡಿದ್ದೆ. ಯಾಕಂತಂದರೆ ಬಿರಿಯಾನಿ ಸ್ವಲ್ಪ ಚೆನ್ನಾಗಾಗಿತ್ತು ಮತ್ತು ಇನ್ನೂ ಒಬ್ಬರು ತಿನ್ನೋಷ್ಟು ಉಳ್ಕೊಂಡಿತ್ತು. ಹಂಗಾಗಿ ಅದನ್ನೇ ತಿಂದ್ಕೊಂಡೆ. ನನಗೆ ಯಾಕೋ ಬೆಳಗ್ಗೆ ಮುದ್ದೆ ತಿನ್ನೋ ಇಂಟ್ರೆಸ್ಟ್ ಇರಲಿಲ್ಲ. ಇನ್ನು ತಿಂಡಿ ಎಲ್ಲ ಮುಗಿಸ್ಕೊಂಡು ಸ್ನಾನ ಮುಗಿಸ್ಕೊಂಡು ಹೊರಟ್ವಿ. ನಾನು ಸ್ವಲ್ಪ ತಲೆಗೇನು ಸ್ನಾನ ಏನು ಮಾಡ್ಕೊಂಡಿಲ್ಲ, ಎಣ್ಣೆ ಹಚ್ಬೇಕಿತ್ತು. ಡೈಲಿ ತಲೆ ಸ್ನಾನ ಮಾಡಿದ್ರೆ ಕೂದಲು ಉದುರುತ್ತೆ ಅಂತ ಹೇಳ್ಬಿಟ್ಟು ತಲೆ ಸ್ನಾನ ಏನು ಮಾಡ್ಕೊಂಡಿಲ್ಲ. ಇನ್ನು ಹೊರಗಡೆ ಕಟಿಂಗ್ ಮಾಡ್ಸೋಣ ಅಂತ ಹೋದರೆ ಅದೊಂದು ಕತೆ ಆಯಿತು. ಜನ ಜಾಸ್ತಿ ಇದರಿಂದ ವಾಪಸ್ಸು ಹೋಗ್ಬಿಡೋಣ ಅಂತ ಹೇಳ್ಬಿಟ್ಟು ನಮ್ಮನೆಯವ್ರು ಇನ್ನು ಹೊರಗಡೆ ತಿರ್ಗಾಡ್ಕೊಂಬರೋಣ ಅಂತ ಕರ್ಕೊಂಡೋಗಿ ಹಾಗೆ ಕೇಕ್ ತೊಗೊಂಡು ಮತ್ತು ಮೊಟ್ಟೆ ಪಪ್ಸ್ ತೊಗೊಂಡು ತಿಂದ್ಕೊಂಡು ಅದಾದಮೇಲೆ ಡೈಲಿ ನಿಂಚಕ್ಕಿಲ್ಲ ಅಂತ ಹೇಳ್ಬಿಟ್ಟು ಅದೇ ಒಂದು ದೊಡ್ಡ ಕಿರಿಕಿರಿ ಆಗ್ತಾಯಿತ್ತು. ಹಂಗಾಗಿ 1 kg ಖಾರ ಎತ್ಕೊಂಡು ಸ್ವಲ್ಪ ಇವಾಗ ತಿನ್ನೋದಕ್ಕೆ ಅಂತ ಹೇಳ್ಬಿಟ್ಟು ಬೂಂದಿ ಖಾರ 100 ಗ್ರಾಮ್ ಎತ್ಕೊಂಡು ಬಂದ್ವಿ ತಿಂದ್ಕೊಂಡು. ಅದಾದಮೇಲೆ ಮನೆಗೆ ಬಂದು ಒಂದು ಸೀಬೆಹಣ್ಣು ಕಟ್ ಮಾಡ್ಕೊಂಡು ತಿಂದು ಮಧ್ಯಾಹ್ನ ಏನು ಊಟ ಮಾಡ್ಕೊಂಡಿಲ್ಲ ನಾನು. ಹಾಗಾಗಿ ಒಂದು ಸೀಬೆಹಣ್ಣು ಕಟ್ ಮಾಡ್ಕೊಂಡು ತಿಂದೆ. ನಮ್ಮ ಮನೆಯವರು ಊಟ ಮುಗಿಸ್ಕೊಂಡು ನಮ್ಮ ಪಾಪಂಗೆ ತಿನ್ನಿಸ್ಕೊಂಡು ಅದಾದಮೇಲೆ ಹೋಗಿ ಕಟಿಂಗ್ ಮಾಡಿಸ್ಕೊಂಬರೋಣ ಅಂತ ಹೇಳ್ಬಿಟ್ಟು ಹೋಗಿ ಅವನಿಗೆ ಕಟಿಂಗ್ ಮಾಡಿಸಿ ಕರ್ಕೊಂಬಂದ್ವಿ. ಕಟಿಂಗ್ ಮಾಡಬೇಕಾದ್ರೂ ಅಷ್ಟೇ ಅವನು ಮೊದಲೇ ಸುಮ್ಮನೆ ಇರೋದಿಲ್ಲ ಮನೆಯಲ್ಲಿ. ಇನ್ನು ಅಲ್ಲಿ ಸುಮ್ಮನೆ ಇರ್ತಾನೆ ಎಲ್ಲ. ಪಾಪ ಅವ್ರು ಹೆಂಗೋ ಹಂಗೆ ಮೇಂಟೈನ್ ಮಾಡಿಕೊಂಡು ಇವನ್ನ ಆಟ ಆಡಿಸ್ಕೊಂಡು ಹೆಂಗೋ ಕಟಿಂಗ್ ಮಾಡಿಸ್ಕೊಟ್ರು. ಇವನ್ನ ಅಲ್ಲಿ ಕಟಿಂಗ್ ಮಾಡಿಸ್ಕೊಂಡು ನಾವು ಮನೆ ಕರ್ಕೊಂಬಂದ್ರೆ ಇವನು ಮನೇಲಿ ಸ್ವಲ್ಪ ಅವನೇ ಮಾಡಿಕೊಂಡು ಅವನಿಗೆ ಕತ್ರಿ ತೊಗೊಂಡು ಅದೊಂದು ಅದ್ಗೆಡಿಸ್ಕೊಂಡವನೇ. ನೋಡಬೇಕು ಅವ್ನ ಫಂಕ್ಷನ್ ಅಷ್ಟೊತ್ತಿಗೇನಾದರೂ ಕೂದಲು ಕರೆಕ್ಟಾಗಿ ಬರುತ್ತೆ ಅಂತನ. ಇನ್ನು ಆ ಫಂಕ್ಷನ್ದೊಂದು ವಿಷಯ ಹೇಳಿಲ್ಲ. ಅವನದು ನೆಕ್ಸ್ಟ್ ಮಂತ್ ಬರ್ತಡೇ ಇದೆ. ಸ್ವಲ್ಪ ಗ್ರ್ಯಾಂಡಾಗೇ ಮಾಡೋಣ ಅಂತ ಅಂದ್ಕೊಂಡಿದ್ದೀವಿ. ಹಂಗಾಗಿ ತುಮಕೂರಲ್ಲಿ ಸೋಲ್ದನ್ಮಂತ್ರ ದೇವಸ್ಥಾನ ಹತ್ರ ಕುಣಿಗಲ್ ರೋಡಲ್ಲಿ ದೇವಸ್ಥಾನ ಇದೆ. ಸೊ ಅಲ್ಲೇ ಫಂಕ್ಷನ್ ಇಟ್ಕೊಂಡಿದ್ದೀವಿ. ಸೊ ಹಂಗಾಗಿ ಆದಷ್ಟು ಇವಾಗ ಕಟಿಂಗ್ ಮಾಡಿಸಿದ್ರೆ ಆವಾಗ ಕರೆಕ್ಟಾಗಿ ಕೂದಲು ಬೆಳೆಯುತ್ತೆ ಅನ್ನೋದಕ್ಕೋಸ್ಕರ ಇವಾಗೆಲ್ಲ ಕಟಿಂಗ್ ಮಾಡಿಸಿ ನೀಟ್ ಮಾಡಿಸ್ಬೇಡ ಒಂದೇ ಸಲ ಅಂತ ಹೇಳ್ಬಿಟ್ಟು ರೆಡಿ ಮಾಡಿಸ್ತಾ ಇದ್ದೀವಿ. ಆ್ಯಂಡ್ ಫಂಕ್ಷನ್ಗೆ ದಯವಿಟ್ಟು ಎಲ್ಲರೂ ಬನ್ನಿ. ಅದು ಕಾರ್ಡು ನಾನು ಕಮ್ಯುನಿಟಿ ಪೋಸ್ಟಲ್ಲಿ ಹಾಕಿರ್ತೀನಿ, ಅಡ್ರೆಸ್ ಎಲ್ಲ ಅದರಲ್ಲಿರುತ್ತೆ. ಪ್ಲೀಸ್ ಎಲ್ಲರೂ ಬನ್ನಿ ಫಂಕ್ಷನ್ಗೆ. ನನ್ನ ಡೈಲಿ ವ್ಯೂವರ್ಸ್ ಯಾರ್ಯಾರು ಇದ್ದೀರಾ ಮತ್ತು ನನ್ನ ಸಬ್ಸ್ಕ್ರೈಬರ್ಸ್ ಯಾರ್ಯಾರು ಇದ್ದೀರಾ ದಯವಿಟ್ಟು ಎಲ್ಲರೂ ಫಂಕ್ಷನಿಗೆ ಬನ್ನಿ. ಕಾರ್ಡಲ್ಲಿ ಅಡ್ರೆಸ್ ಇರುತ್ತೆ, ನೋಡಿಕೊಂಡು ಬನ್ನಿ. ಆದಷ್ಟು ನಾನು ಲೊಕೇಶನ್ನ ಆದರೆ ಶೇರ್ ಮಾಡ್ತೀನಿ. ಏನಾದರೂ ಆ ಕಡೆ ಏನಾದರೂ ಹೋದರೆ ದಯವಿಟ್ಟು ಎಲ್ಲರೂ ಬನ್ನಿ ಫಂಕ್ಷನ್ಗೆ. ಇನ್ನು ಮನೆಗೆ ಬಂದು ಇವನಿಗೆ ಸ್ನಾನ ಮಾಡಿಸೋ ಅಷ್ಟೊತ್ತಿಗೆ ನಮ್ಮ ಮನೆಯವರು ನಮ್ಮನ್ನು ಮನೆ ಹತ್ರ ಬಿಟ್ಬಿಟ್ಟು ಅವ್ರು ಕಟಿಂಗ್ ಮಾಡಿಸ್ಕೊಂಬರೋದಕ್ಕೆ ಅಂತ ಹೋದರು. ಕರ್ಕೊಂಬಂದು ಇವನಿಗೆ ಸ್ನಾನ ಮಾಡಿಸಿ ಇನ್ನು ನೈಟ್ ಊಟಕ್ಕೆ ಸ್ವಲ್ಪ ರೆಡಿ ಮಾಡಬೇಕಿತ್ತು. ಇನ್ನು ನೈಟ್ ಊಟಕ್ಕೆ ರೆಡಿ ಮಾಡಿದ್ವಿ. ನೈಟ್ ಚಿಕನ್ ತಗೊಂಬರೋಣ ಅಂತ ಅಂದ್ಕೊಂಡು ಒಂದು ಪ್ಲ್ಯಾನ್ ಮಾಡ್ಕೊಂಡ್ವಿ. ಪ್ಲ್ಯಾನ್ ಎಲ್ಲ ಉಲ್ಟಾ ಆಗೋಯಿತು. ಇನ್ನು ಸಾಂಬಾರು ಸ್ವಲ್ಪ ಇತ್ತು, ಹಂಗಾಗಿ ಅದ್ರ ಜೊತೆಗೆ ಸ್ವಲ್ಪ ಗೊಜ್ಜು ಮಾಡಿಕೊಂಡು ಟೊಮೊಟೊ ಗೊಜ್ಜು ಥರ ಮಾಡಿಕೊಂಡು ರೈಸ್ ಮಾಡ್ಕೊಂಡಿದ್ದೆ ಅಷ್ಟೇ. ಆಮೇಲೆ ಇದು ಬಂದಿತ್ತು ವಾಲ್ ಸ್ಟಿಕ್ಕರು ಬುಕ್ ಮಾಡಿದ್ದೆ. ಹಂಗಾಗಿ ನಮ್ಮನೇಲಿ ಆಂಜನೇಯಂದು ಗಣೇಶಂದು 2 ಫೋಟೋ ಇರಲಿಲ್ಲ, ಹಂಗಾಗಿ ಬುಕ್ ಮಾಡಿದ್ದೆ. ಇದೊಂದು ಬಂದಿತ್ತು. ಇದೊಂದು ಕೆಲಸ ಹಿಡ್ಕೊಂಡು ಕೂತ್ಕೊಂಡ್ವಿ, ಲೇಟೇ ಆಗೋಯ್ತು. ಹಂಗಾಗಿ ನಾನ್ ವೆಜ್ ಇಲ್ಲ, ಏನೂ ಇಲ್ಲ. ನಮ್ಮ ಮನೆಯವ್ರಿಗೆ ನಾನ್ ವೆಜ್ ಅಂದರೆ ಮೊದಲೇ ಇಷ್ಟ ಆಗೋದಿಲ್ಲ. ಇನ್ನು ಕೇಳಬೇಕಾ, ಅವರು ಬೇಡ ಬಿಡು ಅಂತ ಹೇಳ್ಬಿಟ್ಟು ಸುಮ್ಮನಾದ್ರು. ಇನ್ನು ನಾಳೆ ಬೇರೆ ಕೃಷ್ಣ ಜನ್ಮಾಷ್ಟಮಿ ಇದೆ, ಏನು ಬೇಡ ಅಂತ ಸುಮ್ಮನಾದ್ವಿ.
ವಾಲ್ ಸ್ಟಿಕ್ಕರ್ ಅಂತೂ ತುಂಬ ಇಷ್ಟ ಆಯಿತು ನನಗೆ. ಇನ್ನೂ 2 ವಾಲ್ ಸ್ಟಿಕ್ಕರ್ ಬುಕ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ವೆಂಕಟೇಶ್ವರ ಸ್ವಾಮಿದೊಂದು, ನರಸಿಂಹಸ್ವಾಮಿದೊಂದು, ಅವೆರಡು ಬುಕ್ ಮಾಡಬೇಕು. ನನಗಂತೂ ಈಗ ದೇವ್ರ ಮನೆಗೆ ಒಂದು ಕಳೆ ಅಂತ ಅನ್ನಿಸ್ತಾ ಇದೆ. ವ್ಲಾಗ್ನ ಎಂಡ್ ಮಾಡೋ ಅಂಥ ಟೈಮ್. ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಮತ್ತು ನಿಮ್ಮ ಫ್ರೆಂಡ್ಸು ಫ್ಯಾಮಿಲಿ ಮೆಂಬರ್ಸ್ಗೂ ಶೇರ್ ಮಾಡಿ, ಅವರು ಕೂಡ ವಿಡಿಯೋ ನೋಡಿ ಚಾನಲ್ಗೆ ಸಪೋರ್ಟ್ ಮಾಡಿ. ವ್ಲಾಗ್ನ ಎಂಡ್ ಮಾಡ್ತಾಯಿದ್ದೀನಿ. ಟೇಕ್ ಕೇರ್ ಆಲ್, ಬಾಯ್.